ಆಟಿಟ್ಯೂಡ್ ಅನ್ನೋದು ಒಂದು ಇಂತಹ ವಿಷಯ ಆಗಿದೆ ಅಂದ್ರೆ ನಿಮ್ಮನ್ನ ಬೇರೆಯವರಿಗಿಂತ ಡಿಫ್ರೆಂಟ್ ಆಗಿ ಕಾಣುವ ಹಾಗೆ ಮಾಡುತ್ತೆ. ನೋಡಿ, ಸಿಂಹ ಕಾಡಿನ ಎಲ್ಲಕ್ಕಿಂತ ದೊಡ್ಡ ಪ್ರಾಣಿಯೂ ಅಲ್ಲ, ಎಲ್ಲಕ್ಕಿಂತ ಬಲಶಾಲಿ ಪ್ರಾಣಿಯೂ ಅಲ್ಲ, ಆದ್ರೂ ಕೂಡ ಸಿಂಹ ಕಾಡಿನ ರಾಜ. ಯಾಕಂದ್ರೆ ಅದರಲ್ಲಿದ್ದ ಆಟಿಟ್ಯೂಡ್ ನಿಂದ. ಒಂದ್ ವೇಳೆ ಇಂತಹ ಆಟಿಟ್ಯೂಡ್ ನಿಮ್ಮಲ್ಲೂ ನಿರ್ಮಾಣ ಆದ್ರೆ ಎಲ್ಲರ ಮಧ್ಯೆ ನೀವು ಡಿಫ್ರೆಂಟ್ ಆಗಿ ಕಾಣ್ತೀರಾ. ಜನ ನಿಮ್ಗೆ ಬೇರೆ ದೃಷ್ಟಿಯಿಂದನೇ ನೋಡ್ತಾರೆ. ಅದಕ್ಕಾಗಿ ನಾನು ನಿಮ್ಗೆ ಕೇವಲ 5 ಆಟಿಟ್ಯೂಡ್ ತುಂಬಿರುವ ರೂಲ್ಸ್ ಗಳನ್ನ ಹೇಳ್ತೀನಿ. ಅವುಗಳನ್ನ ಫಾಲೋ ಮಾಡಿ ನೀವು ಇವತ್ತಿನಿಂದಲೇ 100% ಪವರ್ಫುಲ್ ಆಟಿಟ್ಯೂಡ್ ಇರುವ ವ್ಯಕ್ತಿ ಆಗಬಹುದು. ಇವತ್ತಿನಿಂದ ಯಾರು ನಿಮ್ಗೆ ಅನಾವಶ್ಯಕವಾಗಿ ಮಾತಾಡೋದಿಲ್ಲ, ಮತ್ತೆ ಯಾರು ನಿಮ್ಗೆ ಸುಮ್ನೆ ತೊಂದರೆ ಕೂಡ ಕೊಡೋದಿಲ್ಲ. ಅದಕ್ಕೆ ಈ ವಿಡಿಯೋ ಎಂಡ್ ವರೆಗೆ ನೋಡಿ. ಇಂತಹದೇ ಆಟಿಟ್ಯೂಡ್ ನಿಮ್ಮಲ್ಲೂ ನಿರ್ಮಾಣ ಆದ್ರೆ ಸುಲಭವಾಗಿ ನೀವು ಎಲ್ಲರನ್ನ ಅಟ್ರಾಕ್ಟ್ ಮಾಡಬಹುದು. ಪಾಯಿಂಟ್ ನಂಬರ್ 1, ಕಂಟ್ರೋಲ್ ಯುವರ್ ಇಮೋಷನ್ಸ್. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಪವರ್ಫುಲ್ ವಸ್ತು ಯಾವುದಾದ್ರೂ ಇದ್ರೆ ಅದುವೇ ಇಮೋಷನ್. ಯಾವ ವ್ಯಕ್ತಿ ಇಮೋಷನ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾನೆ ಆ ವ್ಯಕ್ತಿಗಿಂತ ಪವರ್ಫುಲ್ ವ್ಯಕ್ತಿ ಯಾರು ಇರೋದಿಲ್ಲ. ಆದರೆ ಯಾವ ವ್ಯಕ್ತಿ ಇಮೋಷನ್ಸ್ ಗಳನ್ನ ಕಂಟ್ರೋಲ್ ಮಾಡೋದಿಲ್ಲ ಆ ವ್ಯಕ್ತಿ ಜೀವನ ಪರ್ಯಂತ ಕಣ್ಣೀರು ಹಾಕ್ತಾನೆ ಇರ್ತಾನೆ. ಇದರಿಂದ ಆ ವ್ಯಕ್ತಿ ವೀಕ್ ಕೂಡ ಆಗ್ತಾನೆ. ಅಂತವನಿಗೆ ಯಾರು ಬೇಕಾದ್ರೂ ಈಸಿಯಾಗಿ ಯೂಸ್ ಮಾಡ್ಕೋಬಹುದು, ಮತ್ತೆ ಅವನಿಗೆ ತುಳಿದು ಮುಂದೆ ಕೂಡ ಹೋಗಬಹುದು. ನೋಡಿ, ಇಮೋಷನ್ಸ್ ಗಳೇ ನಿಮ್ಮನ್ನ ದೊಡ್ಡ ಕೆಲಸ ಮಾಡಲು ಪ್ರೇರಣೆ ನೀಡುತ್ತೆ. ಮತ್ತೆ ಇದೇ ಇಮೋಷನ್ಸ್ ಗಳಿಂದ ಮನುಷ್ಯ ತನ್ನ ಜೀವನವನ್ನು ಡಿಸ್ಟ್ರಾಯ್ ಕೂಡ ಮಾಡ್ಕೋತಾನೆ. ಆದರೆ ಯಾವ ವ್ಯಕ್ತಿಯ ಇಮೋಷನ್ಸ್ ಆತನ ಕೈ ಮೀರಿ ಹೋಗುತ್ತೆ ಆ ವ್ಯಕ್ತಿಯ ಜೀವನ ಹಾಳಾಗುವುದನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನೋಡಿ, ಈ ಮಾತು 100% ಸುಳ್ಳು. ನಾವು ಬದಲಾಗುತ್ತಿರುವ ಜಗತ್ತಿನಲ್ಲಿ ತುಂಬಾ ಪ್ರಾಕ್ಟಿಕಲ್ ಮತ್ತೆ ಲಾಜಿಕಲ್ ಆಗಿದ್ವಿ ಅನ್ನೋದು. ಯಾಕಂದ್ರೆ 500 ವರ್ಷಗಳ ಮುಂಚೆ ಕೂಡ ನಾವೆಲ್ಲ ಡಿಸಿಷನ್ಗಳನ್ನ ಇಮೋಷನ್ಗಳ ಆಧಾರದ ಮೇಲೆನೆ ತಗೋತಾ ಇದ್ವಿ. ಮತ್ತೆ ಇವತ್ತು ತಗೊಳ್ಳುವ ಡಿಸಿಷನ್ಗಳು ಕೂಡ ಇಮೋಷನ್ಗಳ ಆಧಾರದ ಮೇಲೆನೆ ತಗೋತೀವಿ. ಆದರೆ ವ್ಯತ್ಯಾಸ ಇಷ್ಟೇ, ಈ ಯುಗದಲ್ಲಿ ಜನ ಇವುಗಳನ್ನ ಯೂಸ್ ಮಾಡ್ಕೊಳ್ಳುವುದನ್ನ ಕಲಿತಿದ್ದಾರೆ. ಆದರೆ ಸರ್ಕಾರ, ಬಿಸ್ನೆಸ್ ಮ್ಯಾನ್, ಕಾರ್ಪೊರೇಟ್ ಕಂಪ್ನಿಗಳು ಜನರನ್ನ ಕಂಟ್ರೋಲ್ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿತಿವೆ. ಭಯ, ಕೋಪ, ದ್ವೇಷ, ಪ್ರೀತಿ, ಕಾಮ ಈ ಎಲ್ಲವೂ ಮನುಷ್ಯನ ಮೈಂಡ್ ನಲ್ಲಿ ಇಷ್ಟೊಂದು ಜಾಸ್ತಿ ಆಗಿದೆ ಅಂದ್ರೆ ಇದರಿಂದ ಜನ ತಮ್ಮ ಕಂಟ್ರೋಲ್ ಕಳೆದುಕೊಂಡಿದ್ದಾರೆ. ಯಾವ ವ್ಯಕ್ತಿಗೆ ತನ್ನ ಮೇಲೆ ತನಗೆ ಕಂಟ್ರೋಲ್ ಇಲ್ಲ ಆ ವ್ಯಕ್ತಿ ಬೇರೆಯವರ ಕಂಟ್ರೋಲ್ಗೆ ಒಳಗಾಗಿ ಗೊಂಬೆಯ ಹಾಗೆ ನೃತ್ಯ ಮಾಡ್ತಾ ಇದ್ದಾನೆ. ನೋಡಿ, ಯಾವ ವ್ಯಕ್ತಿ ತಮ್ಮ ಇಮೋಷನ್ಸ್ ಗಳ ಕಂಟ್ರೋಲ್ಗೆ ಒಳಗಾಗಿ ವೀಕ್ ಆಗಿದ್ದಾನೆ ಇಲ್ಲಿ ಸ್ಟ್ರಾಂಗ್ ವ್ಯಕ್ತಿ ಅವರೇ ಆಗಿರ್ತಾರೆ. ಯಾರು ತಮ್ಮ ಇಮೋಷನ್ಸ್ ಗಳನ್ನ ಪಕ್ಕಕ್ಕೆ ಇಟ್ಟು ಅದನ್ನ ಮಾಡಬೇಕು ಅಂತಾರೆ ಅವರು ಮಾಡಬೇಕು ಅಂತ ಅಂದುಕೊಂಡಿದ್ದು. ನೋಡಿ, ನಿಮ್ಮ ಇಮೋಷನ್ಸ್ಗಳೇ ನಿಮ್ಮ ಆಯುಧ ಇದ್ದಂತೆ. ಇವುಗಳನ್ನ ಬೇರೆಯವರ ಕೈಗೆ ಕೊಡಬೇಡಿ, ಬದಲಾಗಿ ಇವುಗಳನ್ನ ಯೂಸ್ ಮಾಡಿ ಜೀವನದಲ್ಲಿದ್ದ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆಯ ವಿರುದ್ಧ, ಆ ಕಷ್ಟದ ವಿರುದ್ಧ ಹೋರಾಟ ಮಾಡುವುದನ್ನ ಕಲಿಯಿರಿ. ಎಕ್ಸಾಮ್ಸ್ ನಲ್ಲಿ ಫೇಲ್ ಆದೆ ಅಥವಾ ಲವ್ ನಲ್ಲಿ ಫೇಲ್ ಆದೆ ಅಂತ ಅಳ್ತಾ ಕುತ್ಕೋಬೇಡಿ, ಇಲ್ಲ ಡಿಪ್ರೆಷನ್ ನಲ್ಲಿ ಹೋಗಬೇಡಿ. ಬದಲಾಗಿ ಅದರಿಂದ ಸಿಕ್ಕ ಆ ಗಾಯವನ್ನು, ಆ ನೋವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಮೋಟಿವೇಶನ್ ರೂಪದಲ್ಲಿ ಯೂಸ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಇಮೋಷನ್ಸ್ ಒಂದು ಎನರ್ಜಿ ಇದ್ದ ಹಾಗೆ. ಅದನ್ನ ಸರಿಯಾದ ಮಾರ್ಗದಲ್ಲಿ ಹಾಕಿದಾಗ ಅದರಿಂದ ನೀವು ಏನ್ ಬೇಕು ಅದನ್ನ ಸಾಧಿಸಬಹುದು. ಪಾಯಿಂಟ್ ನಂಬರ್ 2, ಡೋಂಟ್ ಟ್ರಸ್ಟ್ ಬ್ಲೈಂಡ್ಲಿ. ನೋಡಿ, ಈ ಜಗತ್ತು ನಂಬಿಕೆಯ ಮೇಲೆ ನಡೀತಾ ಇದೆ. ಮತ್ತೆ ನಾವು ಕೆಲವೊಬ್ಬರ ಮೇಲೆ ನಂಬಿಕೆ ಅಂತೂ ಮಾಡಲೇಬೇಕಾಗುತ್ತೆ. ಆದರೆ ಇದೇ ನಂಬಿಕೆಯ ಒಂದು ಡಾರ್ಕ್ ಸೈಡ್ ಕೂಡ ಇರುತ್ತೆ. ಅಂದ್ರೆ ನಾವು ಕೆಲವೊಬ್ಬರ ಮೇಲೆ ಜಾಸ್ತಿ ನಂಬಿಕೆ ಮಾಡಿ ನಮ್ಮ ಎಲ್ಲ ಸುಖ ದುಃಖ, ವೀಕ್ನೆಸ್ ಗಳನ್ನ ಹೇಳ್ಕೊಂಡಾಗ ಎದುರಿನ ವ್ಯಕ್ತಿ ಯಾವ ಮಟ್ಟಕ್ಕೆ ಹೋಗ್ತಾನೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಫಾರ್ ಎಕ್ಸಾಂಪಲ್, ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರ ಜೊತೆ ಗೆಳೆತನ ಮಾಡಲು ಮತ್ತೆ ಎಲ್ಲವೂ ಸರಿ ಮಾಡುವ ಒಪ್ಪಂದಕ್ಕೆ ಕರೆದಾಗ ಶಿವಾಜಿ ಮಹಾರಾಜರು ಪ್ರತಾಪ್ಗಢ ಕೋಟೆಯನ್ನ ತಲುಪಿದ್ರು. ಅಫ್ಜಲ್ ಖಾನ್ 7 ಅಡಿ, ಒಬ್ಬ ಬಲಶಾಲಿ ವ್ಯಕ್ತಿ, ಶಿವಾಜಿ ಮಹಾರಾಜರಿಗಾಗಿ ಕಾಯ್ತಾ ಇದ್ದ. ಶಿವಾಜಿ ಮಹಾರಾಜರು ಬಂದ ತಕ್ಷಣ ತನ್ನ 2 ಕೈಗಳನ್ನು ಚಾಚಿ ಅಪ್ಕೋಬೇಕು ಅನ್ಕೊಂಡಿದ್ದ. ಯಾವಾಗ ಶಿವಾಜಿ ಮಹಾರಾಜರು ಅಪ್ಕೊಂಡ್ರು ಆತ ತನ್ನ ನಿಜವಾದ ಬಣ್ಣ ತೋರಿಸಿದ. ಕತ್ತಿಯಿಂದ ಶಿವಾಜಿ ಮಹಾರಾಜರನ್ನ ಚುಚ್ಚಿ ಸಾಯಿಸಬೇಕು ಅನ್ಕೊಂಡ. ಆದ್ರೆ ಶಿವಾಜಿ ಮಹಾರಾಜರು ತನ್ನ ಹುಲಿ ಉಗುರಿನಿಂದ ಅಫ್ಜಲ್ ಖಾನನನ್ನ ಕೊಂದು ಹಾಕಿದರು. ಇಲ್ಲಿ ಹೇಳುವ ಅರ್ಥ ಇಷ್ಟೇ, ನೋಡಿ, ಜನರ ಮೇಲೆ ನಂಬಿಕೆ ಮಾಡಿ, ಆದ್ರೆ ಜನರ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಮಾಡುವುದು ಮೂರ್ಖತನದ ಮಾತಾಗುತ್ತೆ. ಯಾವ ವ್ಯಕ್ತಿಯ ನಂಬಿಕೆ ಗೆಲ್ಲೋದು ಎಷ್ಟು ಕಷ್ಟ ಆಗಿರುತ್ತೋ ಆ ವ್ಯಕ್ತಿಯನ್ನ ಹಾನಿ ಮಾಡುವುದು ಕೂಡ ಅಷ್ಟೇ ಅಪಾಯಕಾರಿಯಾಗಿರುತ್ತೆ. ಯಾಕಂದ್ರೆ ಆ ವ್ಯಕ್ತಿ ತುಂಬಾ ಚತುರನಾಗಿರ್ತಾನೆ. ತನ್ನ ಗೆಳೆಯರ ಮೇಲೆ ಮತ್ತೆ ತನ್ನ ವಿರೋಧಿಗಳ ಮೇಲೆ ಒಂದು ಕಣ್ಣು ಇಟ್ಟಿರ್ತಾನೆ. ಮತ್ತೆ ಯಾರಿಗೂ ತನ್ನ ಹತ್ರ ಬರೋದಕ್ಕೆ ಬಿಡೋದಿಲ್ಲ, ಮತ್ತೆ ಯಾರಿಗೂ ತನ್ನ ಪರ್ಸನಲ್ ವಿಷಯಗಳನ್ನ ಹೇಳೋದಿಲ್ಲ. ಯಾಕಂದ್ರೆ ಯಾರು ಕೂಡ ಆತನಿಗೆ ಹಾನಿ ಉಂಟು ಮಾಡಬಾರದು ಎಂದು. ನೀವು ಕೂಡ ಇದೇ ತರ ಇರಬೇಕು. ಪಾಯಿಂಟ್ ನಂಬರ್ 3, ಡೋಂಟ್ ಡಿಪೆಂಡ್ ಟೂ ಮಚ್ ಆನ್ ಎನಿವನ್. ಯಾವಾಗ ನೀವು ಸೈಕಲ್ ನಡೆಸುವುದನ್ನು ಕಲಿತಾ ಇರ್ತೀರಾ ಆಗ ಒಂದು ಇಂತಹ ಸಮಯ ಅಂತೂ ಬಂದೇ ಬರುತ್ತೆ, ನಾವು ಇಂಡಿಪೆಂಡೆಂಟ್ ಆಗಿ ಸೈಕಲ್ ತುಳಿಲೇಬೇಕಾಗತ್ತೆ. ಅದೇ ತರ ನೀವು ಪವರ್ಫುಲ್ ಆಗೋದಿದ್ರೆ ನೀವು ಇಂಡಿಪೆಂಡೆಂಟ್ ಅಂತೂ ಆಗಲೇಬೇಕು. ಯಾರ ಮೇಲೂ ಡಿಪೆಂಡ್ ಆಗಿದ್ದು ಜೀವನ ಅಂತೂ ಬದುಕಲು ಆಗೋದಿಲ್ಲ. ನಿಮ್ಮ ಹಣ, ನಿಮ್ಮ ವೆಲ್ತ್ ನೀವೇ ಸಂಪಾದನೆ ಮಾಡಬೇಕಾಗತ್ತೆ. ಯಾರು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಒಬ್ಬ ಗುರು ನಿಮ್ಮಲ್ಲಿ ಧೈರ್ಯ ತುಂಬಬಹುದು, ಹೋರಾಟ ಮಾಡುವ ಕಲೆ ಕಲಿಸಬಹುದು, ಜೀವನದ ದಾರಿ ತೋರಿಸಬಹುದು. ಆದರೆ ಯಾವತ್ತೂ ಆ ಗುರು ನಿಮ್ಮ ಜೊತೆ ಯುದ್ಧದಲ್ಲಿ ಹೋರಾಡೋದಿಲ್ಲ. ಯಾರು ಯಾವತ್ತೂ ಜೀವನದ ಯುದ್ಧದಲ್ಲಿ ನಿಮಗಾಗಿ ಹೋರಾಟ ಮಾಡೋದಿಲ್ಲ. ಒಂದ್ ವೇಳೆ ಯುದ್ಧ ಗೆಲ್ಲೋದಿದ್ರೆ ಹೋರಾಟ ಅಂತೂ ಮಾಡಲೇಬೇಕಾಗತ್ತೆ. ಒಂದು ಫೇಮಸ್ ಆದ ಕೋಟ್ ಇದೆ, ಲಿವ್ ಲೈಕ್ ಯುವರ್ ಫಾದರ್ ಇಸ್ ಡೆಡ್.
ಅಂದ್ರೆ ಈ ತರ ಬದುಕಿ ನಿಮ್ಮ ತಂದೆ ಈ ಭೂಮಿ ಮೇಲೆ ಇಲ್ಲ ಅನ್ನೋ ತರ, ನಿಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅನ್ನೋ ತರ. ಆಗ ನೋಡಿ ನೀವು ಜೀವನದಲ್ಲಿ ತಪ್ಪುಗಳು ತುಂಬಾ ಕಡಿಮೆ ಮತ್ತೆ ತುಂಬಾ ಅಳೆದು ತೂಗಿ ಮಾಡ್ತೀರಾ. ನೋಡಿ, ಶಕ್ತಿಶಾಲಿ ಆ ವ್ಯಕ್ತಿ ಅಲ್ಲ, ಯಾರದೋ ಸಪೋರ್ಟ್ ನಿಂದ ಅವನ ಜೀವನ ನಡೀತಾ ಇದೆ ಅನ್ನೋನು. ಶಕ್ತಿಶಾಲಿ ಅಂತವನೇ ಆಗಿರ್ತಾನೆ, ಅವನಿಗೆ ಯಾರ್ದು ಸಪೋರ್ಟ್ ಇಲ್ದೇನೆ ಸಾಮ್ರಾಜ್ಯ ನಿರ್ಮಾಣ ಮಾಡಿರ್ತಾನೆ, ಯಾರ್ದು ಸಪೋರ್ಟ್ ಇಲ್ದೇನೆ ಎತ್ತರಕ್ಕೆ ಬೆಳೀತಾ ಇರ್ತಾನೆ. ಪಾಯಿಂಟ್ ನಂಬರ್ 4, ಬಿ ಇನ್ವರ್ನರೇಬಲ್. ಈ ಜಗತ್ತಿನಲ್ಲಿ 2 ತರದ ಜನ ಇರ್ತಾರೆ. ಒಂದು, ಅವರು ಯಾರಿಗೂ ಹೆದರದೆ ಫುಲ್ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರೆ, ಇಂಥವರಿಗೆ ರಿಜೆಕ್ಷನ್ ನ ಭಯ ಕೂಡ ಇರೋದಿಲ್ಲ. ಇನ್ನೊಂದು ಕಡೆ ಇಂತಹ ಜನ ಕೂಡ ಇರ್ತಾರೆ, ಕಾನ್ಫಿಡೆನ್ಸ್ ಆಗಿ ಮಾತಾಡೋದಿಲ್ಲ ಮತ್ತೆ ಅಪೋಸಿಟ್ ಜೆಂಡರ್ ಜೊತೆಗೆ ಮಾತಾಡಲು ನರ್ವಸ್ನೆಸ್ ಫೀಲ್ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಆ ಭಯ ಇರುತ್ತೆ, ಎಲ್ಲಿ ನಾ ತಮಾಷೆ ಆಗ್ಬಿಟ್ರೆ ಅಥವಾ ಅವಳು ನನ್ನ ರಿಜೆಕ್ಟ್ ಮಾಡಬಹುದು ಅನ್ನೋ ಅನುಮಾನ ಅವರಲ್ಲಿ ಕಾಡ್ತಾ ಇರುತ್ತೆ. ಈಗ ನೀವೇ ಯೋಚನೆ ಮಾಡಿ, ಈ ಇಬ್ರಲ್ಲೂ ಯಾರ ಆಟಿಟ್ಯೂಡ್ ಸ್ಟ್ರಾಂಗ್ ಆಗಿದೆ? ಮೊದಲನೇ ವ್ಯಕ್ತಿ ಇದೆ ಅಲ್ವಾ? ಯಾಕಂದ್ರೆ ಆತ ಇನ್ವರ್ನರೇಬಲ್ ಆಗಿದ್ದಾನೆ. ಇನ್ವರ್ನರೇಬಲ್ ಅಂದ್ರೆ ಅವನಿಗೆ ಚಿಂತನೆ ಇಲ್ಲ ಎದುರಿನ ವ್ಯಕ್ತಿ ಅವನ ಬಗ್ಗೆ ಏನ್ ಯೋಚನೆ ಮಾಡ್ತಾನೆ ಅನ್ನೋದು. ಆತ ಬಿಂದಾಸ್ ಆಗಿರ್ತಾನೆ, ಮತ್ತೆ ಯಾರ ಜೊತೆಗೂ ಮಾತಾಡಬೇಕು ಅಂದ್ರೆ ಭಯ ಪಡದೆ ಮಾತಾಡ್ತಾನೆ, ನರ್ವಸ್ನೆಸ್ ಫೀಲ್ ಮಾಡದೆ ಮಾತಾಡ್ತಾನೆ. ಒಂದ್ ವೇಳೆ ನೀವು ಲೈಕೇಬಲ್ ಪರ್ಸನ್ ಆಗ್ಬೇಕು ಅಂದ್ರೆ, ಜನರನ್ನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ನೀವು ಇನ್ವರ್ನರೇಬಲ್ ಅಂತೂ ಆಗಲೇಬೇಕಾಗುತ್ತೆ. ಅಂದ್ರೆ ನೀವು ಸನ್ಮಾನದ ಆಸೆಯಲ್ಲೂ ಇರಬಾರ್ದು ಅಥವಾ ಅವಮಾನದ ಭಯದಲ್ಲೂ ಇರಬಾರ್ದು. ಅಂತಹ ಆಟಿಟ್ಯೂಡ್ ನಿಮ್ಮಲ್ಲಿ ಬರಬೇಕು. ಪಾಯಿಂಟ್ ನಂಬರ್ 4, ವ್ಯಾಲ್ಯೂ ಯುವರ್ ಸೆಲ್ಫ್. ನಿಮ್ಮನ್ನ ನೀವೇ ಇಷ್ಟಪಡೋದಿಲ್ಲ ಅಂದ್ರೆ, ನಿಮ್ಮನ್ನ ನೀವೇ ಗೌರವ ಕೊಡೋದಿಲ್ಲ ಅಂದ್ರೆ, ನಿಮ್ಮ ಸಮಯವನ್ನ ನೀವೇ ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಬೇರೆ ಯಾರು ಕೂಡ ನಿಮ್ಮನ್ನ ಗೌರವ ಮರ್ಯಾದೆ ಕೊಡೋದಿಲ್ಲ. ನೆನಪಿರಲಿ, ದ ಮೊಮೆಂಟ್ ಯು ಸ್ಟಾರ್ಟ್ ವ್ಯಾಲ್ಯೂಯಿಂಗ್ ಯುವರ್ ಸೆಲ್ಫ್, ದ ವರ್ಲ್ಡ್ ವಿಲ್ ಸ್ಟಾರ್ಟ್ ವ್ಯಾಲ್ಯೂಯಿಂಗ್ ಯು. ಅಂದ್ರೆ ಯಾವ ಕ್ಷಣದಿಂದ ನಿಮ್ಮನ್ನ ನೀವು ಗೌರವಿಸಲು ಪ್ರಾರಂಭ ಮಾಡ್ತೀರಾ, ಅದೇ ಕ್ಷಣದಿಂದ ಜನ ನಿಮ್ಮನ್ನ ಗೌರವಿಸಲು ಪ್ರಾರಂಭ ಮಾಡ್ತಾರೆ. ನೀವು ಎಷ್ಟೇ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ಟ್ರೈ ಮಾಡಿ ಲೈಕೇಬಲ್ ಪರ್ಸನ್ ಆಗಲು, ಒಂದ್ ವೇಳೆ ನಿಮ್ಮ ಮೇಲೆ ನಿಮ್ಗೆ ವ್ಯಾಲ್ಯೂ ಇಲ್ಲ ಅಂದ್ರೆ ಜನ ನಿಮ್ಮನ್ನ ಯಾವತ್ತೂ ಇಷ್ಟಪಡೋದಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಗುರಿ ಇಲ್ಲ ಅಂದ್ರೆ, ನೀವು ಕೇವಲ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಸಮಯದ ವ್ಯಾಲ್ಯೂ ನಿಮಗೆ ಗೊತ್ತೇ ಇಲ್ಲ ಅಂದ್ರೆ, ನಿಮ್ಮ ಅವೈಲಬಿಲಿಟಿ ಜಾಸ್ತಿ ಇದ್ರೆ, ನಿಮ್ಮ ಗೆಳೆಯರಿಗಾಗಿ ನೀವು 24/7 ಅವೈಲೇಬಲ್ ಆಗಿದ್ರೆ, ಟೋಟಲಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಇಲ್ಲ ಅಂದ್ರೆ, ತಮ್ಮ ಜೀವನದ ಉದ್ದೇಶಕ್ಕಾಗಿ ತಮ್ಮ ಜೀವನದ ಗುರಿಗಾಗಿ ನೀವು ವರ್ಕ್ ಮಾಡ್ತಾ ಇಲ್ಲ ಅಂದ್ರೆ ಯಾರು ನಿಮ್ಮನ್ನ ವ್ಯಾಲ್ಯೂ ಕೊಡೋದಿಲ್ಲ. ಅದಕ್ಕೆ ಜೀವನದಲ್ಲಿ ಒಂದು ಉದ್ದೇಶ ಇರಲಿ, ನಿಮ್ಮನ್ನ ನೀವು ಬಿಸಿ ಇಡಿ, ಒಂದು ಸ್ಕೇರ್ಸಿಟಿ ನಿರ್ಮಾಣ ಮಾಡಿ, ಸ್ವಂತಕ್ಕಾಗಿ ಟೈಮ್ ಕೊಡಿ, ನಿಮ್ಮನ್ನ ನೀವು ಇಂಪಾರ್ಟೆನ್ಸ್ ಕೊಡಿ. ಆಗ ಜನ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ.